ಹಿಂಗೆ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಹೆಂಗೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಈ ವಿಡಿಯೋ ಅಂತ ಅಂದರೆ, ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಇವತ್ತಿನ ವಿಡಿಯೋ ಏನಂತ ಅಂದರೆ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಎಸ್, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಹತ್ತತ್ರ ಆಗ್ತಾ ಇದೆ. ಅದ್ರದ್ದು ಇಲ್ಲಿಗೆ ನಾನು ಯಾವ ವೀಡಿಯೋಸು ಅಷ್ಟೊಂದು ಜಾಸ್ತಿ ಪೋಸ್ಟ್ ಮಾಡಿಲ್ಲ ಯೂಟ್ಯೂಬಲ್ಲಿ. ಅಂದ್ರೂ ಇಷ್ಟು ವೀಡಿಯೋಗೆ 230 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ. ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನನ್ನ ಬಗ್ಗೆ ನಿಮ್ಗೆ ಏನೂ ಗೊತ್ತಿರಲ್ಲ. ಸೊ ನನ್ನ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಹತ್ರ. 230 ಜನ ಸಬ್ಸ್ಕ್ರೈಬ್ನ ಪಡ್ಕೊಳ್ಳೋದು ತುಂಬ ಈಸಿ ಅಲ್ಲ, ನನಗೆ ಅದೇ ದೊಡ್ಡದು. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅದ್ರ ಬಗ್ಗೆ ಅಂತ ನನಗಿಷ್ಟ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೆಸರು ವಿನುತಾ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಯೂಟ್ಯೂಬ್ ನೇಮ್ ನೋಡಿ, ವಿನುತಾ ರೂವಿ ಯೂಟ್ಯೂಬ್ ಚಾನಲ್ ಅಂತ. ನನ್ನ ಹೆಸರು ವಿನುತಾ. ನಮ್ಮಪ್ಪ ಅಮ್ಮ ಮತ್ತು ನಾನು, ನಮ್ಮ ಅಕ್ಕ, ಇಷ್ಟು ಜನ ನಮ್ಮದು ಒಟ್ಟಾರೆ ಫ್ಯಾಮಿಲಿ. ಅಕ್ಕಗೆ ಮದುವೆ ಆಗಿದೆ. ಇನ್ನು ನಾನು, ಅಪ್ಪ, ಅಮ್ಮ 3 ಜನ ಇರೋದು. ಅಪ್ಪ ಅಮ್ಮ ಬಂದು ಮನೆಯಲ್ಲೇ ಇರ್ತಾರೆ. ಅಪ್ಪ ನಾನು ಇಬ್ಬರೇ ಕೆಲ್ಸಕ್ಕೆ ಹೋಗೋದು. ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಹೆಂಗೆ ಹೇಳೋದು, ಏನು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಹೆಂಗೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ನನಗೇನಿದೆ ನಾನು ಆ ಥರ ಹೇಳ್ತೀನಿ. ನಮ್ಮ ನೇಟಿವ್ ಬಂದು ಹಾಸನ್ನು. ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು ನಾನು 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ, 4ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ. ಆವಾಗ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದವು. ಅದಾದಮೇಲೆ ಇಲ್ಲೇ ಬ್ಯಾಂಗ್ಳೂರೇ, ಊರ ಕಡೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ಊರಿಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಹಬ್ಬಕ್ಕೆಲ್ಲ. ಆ ಥರ ಏನು ಅಟ್ಯಾಚ್ಮೆಂಟ್ ಇಲ್ಲ. ಯಾಕೆಂದರೆ ಇಲ್ಲೇ ಇರೋದ್ರಿಂದ ಚಿಕ್ಕ ಹುಡುಗಿಯಿಂದ ಸ್ವಲ್ಪ ಬ್ಯಾಂಗ್ಳೂರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಊರಿಗೆ ಹಬ್ಬಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀವಿ, ಅಜ್ಜಿ ಮನೆಗೆಲ್ಲ ಹೋಗ್ತೀವಿ, ರಜಕ್ಕೆಲ್ಲ ಹೋಗ್ತಾಯಿದ್ವು ಆವಾಗ ಸ್ಕೂಲ್ ಡೇಸಲ್ಲೆಲ್ಲ. ಇವಾಗೆಲ್ಲ ಸ್ವಲ್ಪ ಕೆಲಸ ಬ್ಯುಸಿ ಇದೆಲ್ಲ, ಆಗ ಅವ್ರ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಬ್ಯುಸಿ ಇದರಲ್ಲಿ. ಏನು ದಬ್ಬಾಕಿಲ್ಲ, ಒಂದು ಡಿಗ್ರಿ ಮುಗಿಸ್ಕೊಂಡಿದ್ದೀನಿ ಅಷ್ಟೇ. ಯಾವುದೇ ಬ್ಯಾಕ್ಲಾಗ್ಸ್ ಇಲ್ಲದೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದೊಂದು ಇದೆ, ಫಸ್ಟ್ ಸೆಮ್ಮಲ್ಲಿ ಬ್ಯಾಕ್ಲಾಗ್ಸ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಅದಾದಮೇಲೆ ಯಾವುದು ಬ್ಯಾಕ್ಲಾಗ್ಸ್ ಇಟ್ಕೊಂಡಿಲ್ಲ. ಅದೊಂದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಡಿಗ್ರಿ ಫುಲ್ ಕಂಪ್ಲೀಟೆಡು. ಗಿಡಲ್ ಎಂತ ತೊಗೊಂಡಿಲ್ಲ. ಸ್ಪೋರ್ಟ್ಸಲ್ಲಂತೂ ಇಲ್ಲಕ್ಕೆ ಇಲ್ಲ. ಡ್ಯಾನ್ಸ್ ಆ್ಯಕ್ಟಿವಿಟಿಲಿ ಏನೂ ಇಲ್ಲ. ಜಸ್ಟ್ ಓದ ಪುಟ್ಟ ಬಂದ ಪುಟ್ಟ ಮನೇಲಿ ಇದ್ದ ಪುಟ್ಟ ಒಂದಿಷ್ಟು ಓದ್ಕೊಂಡು ಹೋಗಿ ಬರ್ದು ಪಾಸ್ ಆಗಿರೋದಷ್ಟೇ. ಇನ್ನೇನಿಲ್ಲ, ಏನು ಆ್ಯಕ್ಟಿವಿಟಿನೂ ಇಲ್ಲ. ಆ ಥರ ಎಂಕರೇಜ್ ಮಾಡೋರು ಯಾರೂ ಇರಲಿಲ್ಲ ಫ್ಯಾಮಿಲಿಲಿ. ಅಪ್ಪ ಅಮ್ಮಂಗೆ ಕಷ್ಟ ಇರ್ತಿತ್ತು, ಎಂಕರೇಜ್ ಮಾಡೋರು ಯಾರೂ ಇರ್ತಿರ್ಲಿಲ್ಲ. ಹಂಗಾಗಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಆ್ಯಕ್ಟಿವಿಟಿ ಆಗಲಿ ಅಷ್ಟೊಂದು ನಾನು ಯಾವುದೂ ಭಾಗವಹಿಸಿಲ್ಲ. ಅಂದರೆ ಸ್ಪೋರ್ಟ್ಸು, ಆ ಕಪ್ಪು, ಪ್ರೈಝು, ಮೆಡಲ್ ಯಾವುದೂ ಇಲ್ಲ. ಏನು ಹೇಳ್ಕೊಳ್ಳೋದು ಏನಿಲ್ಲ. ನಾನು ಯಾವುದಕ್ಕೂ ಆ್ಯಕ್ಟಿವಿಟಿಗೆ ಸೇರ್ತಿರಲಿಲ್ಲ, ಯಾವುದು ಸ್ಪೋರ್ಟ್ಸಿಗೆ ಸೇರ್ತಿರಲಿಲ್ಲ. ಇಂಟ್ರೆಸ್ಟ್ ಇತ್ತು, ಆದರೆ ಮನೆಯಲ್ಲಿ ಕಳಿಸೋಷ್ಟು ಮನೇಲಿ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಓದಿಸಿರೋದೇ ಹೆಚ್ಚು ನಮ್ಮನ್ನು. ಅದರಲ್ಲಿ ಈ ಥರ ಸ್ಪೋರ್ಟ್ಸು ಆ್ಯಕ್ಟಿವಿಟಿ ಎಂತ ಏನೂ ಮಾಡಿಲ್ಲ. ನನಗೆ ಇಂಟ್ರೆಸ್ಟ್ ಇತ್ತು, ಆದರೆ ಮಾಡಬೇಕು ಸ್ಪೋರ್ಟ್ಸಲ್ಲಿ ಏನಾದರೂ. ಮತ್ತು ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಆವಾಗ ಚಿಕ್ಕ ಹುಡುಗಿಲಿ. ಡ್ಯಾನ್ಸು ತುಂಬ ಆಡ್ತಾಯಿದ್ದೆ ಚಿಕ್ಕ ಹುಡುಗಿ ಇದ್ದಾಗ. ಅದಾದಮೇಲೆ ದೊಡ್ಡೋಳಾಯ್ತಾ ನನಗೂ ಡ್ಯಾನ್ಸರ್ ಆಗಬೇಕನ್ನೋ ತುಂಬ ಆಸೆ ಇತ್ತು. ಅದು ಒಂದು ಕನಸು. ಇವಾಗ ಡ್ಯಾನ್ಸ್ ಎಲ್ಲ ಒಂದು ಸ್ಟೆಪ್ ಹಾಕೋಕ್ಕೂ ಬರಲ್ಲ ಬಿಡಿ. ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು, ಆದರೆ ಡ್ಯಾನ್ಸು ಕಲಿಯೋಕ್ಕಾಗಲಿಲ್ಲ. ಇನ್ನೇನು ಹೇಳ್ಬೋದು ನಿಮಗೆ. ಏನಕ್ಕೆ ಈ ವಿಡಿಯೋ ಅಂತ ಅಂದರೆ, ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನನಗೆ ಸೋಷಿಯಲ್ ಮೀಡಿಯಾ, ರೀಲ್ಸು, ಆ್ಯಕ್ಟಿಂಗು ಇದೆಲ್ಲ ನಂಗೊಂದು ಸ್ವಲ್ಪ ಇಷ್ಟ. ಸೊ ಹಂಗಾಗಿ ನಾನು ಯೂಟ್ಯೂಬಲ್ಲಿ ಹೇಗೆ ಅಂದರೆ ನನಗೆ ಇಷ್ಟ. ನನಗೆ ತುಂಬ ವರ್ಷದ ಕನಸು ಯೂಟ್ಯೂಬು ಅಂತ. ಒಂದು 5-6 ಇಯರ್ ಬ್ಯಾಕೇ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡು ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ದೊಡ್ಡ ಕನಸು ಯೂಟ್ಯೂಬಲ್ಲಿ. ಅದನ್ನು ಯೂಟ್ಯೂಬಲ್ಲಿ ನಾನು ಅದು ಸಿಲ್ವರ್
ಬಟನ್ ತಗೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಯಾವ ದುಡ್ಡು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನನಗೆ ಸಿಲ್ವರ್ ಬಟನ್ ನನ್ನ ಕೈಯಾರೆ ಇಟ್ಕೊಬೇಕು, ನಂದು ಅನ್ನೋದು ನನಗೆ ಬರಬೇಕು ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಸಿಲ್ವರ್ ಬಟನ್ ಇಟ್ಕೋಬೇಕು ಅಂತ. ನೋಡೋಣ, ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂದರೆ ನನ್ನದೇ ಅದೊಂದು ಸ್ವಲ್ಪ ಕೆಲಸಗಳಿದ್ದಾವೆ ಇಲ್ಲಿ. ಅದನ್ನು ಫ್ರೀ ಮಾಡ್ಕೊಂಡು ನಾನು ಕೆಲಸನೂ ಮಾಡ್ಕೊಂಡು ಇಂಥ ಯೂಟ್ಯೂಬು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಬಟ್ ಮಾಡ್ತೀನಿ, ರೆಗ್ಯುಲರಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ವೀಡಿಯೋಸ್ ಮಾಡ್ತೀನಿ ಇನ್ನು ಮುಂದೆ. ನೋಡ್ಕೊಂಡು ಕಲ್ತ್ಕೊಂಡೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ನನಗೆ ಫಸ್ಟ್ ಗೊತ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಯೂಟ್ಯೂಬಲ್ಲಿ ನೋಡಿಕೊಂಡೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ನೀವು ಯಾರಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ತುಂಬ ಆಪ್ಷನ್ ಇರುತ್ತೆ. ಯೂಟ್ಯೂಬಲ್ಲೇ ನೀವು ಸರ್ಚ್ ಮಾಡಿ, ನೀವು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಎಲ್ಲ ಥರ ವೀಡಿಯೋಸು ಬಿಡ್ತಾರೆ. ಇವಾಗಂತೂ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ. ಅವಾಗ ತುಂಬ ಈಸಿ ಇತ್ತು, ಇವಾಗ ತುಂಬ ಕಷ್ಟ ಆಗಿದೆ. ಆವಾಗ ಈಸಿ ಅಂದರೆ ನಾನು ಹೇಳ್ತಿರೋದು, ತುಂಬ ಎಲ್ಲೋ ಒಬ್ಬೊಬ್ಬರು ಅಷ್ಟೇ ಯೂಟ್ಯೂಬ್ ಮಾಡ್ತಾ ಇದ್ದಿದ್ದು. ಇವಾಗ ಚಿಕ್ಕ ಮಕ್ಕಳಿಂದ ಎಲ್ಲರೂ ಕಾಂಪಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಕಾಂಪಿಟೇಷನ್ ಅಲ್ಲಿ ನಾವು ಮುಂದೆ ಬರೋದು ತುಂಬ ಕಷ್ಟ ಇದೆ. ನೋಡೋಣ, ಪ್ರಯತ್ನ ಪಡ್ತೀವಿ, ಪ್ರತಿಫಲ ನಿಮ್ಮದು. ಎಲ್ಲ ತುಂಬ ಕಾಂಪಿಟೇಷನ್ ಇದೆ ಯೂಟ್ಯೂಬ್. ಇವಾಗ ನಾನು ಅವಾಗೇ ಒಂದು 5 years ಬ್ಯಾಕ್ ಮಾಡಿದ್ದಿದ್ರೆ ಇವಾಗ ಒಂದು ರೇಂಜಿಗಾರು ಒಂದು ಕಂಟೆಂಟ್ ಕ್ರಿಯೇಟರ್ ಏನಾದ್ರು ಆಗ್ತಿದ್ದೇನೋ ಯೂಟ್ಯೂಬಲ್ಲಿ. ಬಟ್ ಇವಾಗ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೇಸರ ಏನಿಲ್ಲ. ಒಂದು ಇನ್ಸ್ಟಾಗ್ರಾಮು ಇದೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಅಲ್ಲಿ ನಾನು ತುಂಬ ರೀಲ್ಸ್ ಮಾಡ್ತೀನಿ. ರೀಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರೀಲ್ಸ್ ಒಂದು ಮಾಡ್ತೀನಿ, ಅದೊಂದು ಫ್ರೀಯಾಗಿ ಸಿಕ್ಬಿಟ್ಟಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ರೀಲ್ಸ್ ಒಂದು ಮಾಡ್ಬೋದು, ನಮ್ಮ ಆ್ಯಕ್ಟಿಂಗ್ನ ತೋರಿಸ್ಕೊಳ್ಬೋದು ಅಂತ. ಅದೊಂದು ಬಿಟ್ಟರೆ ಇನ್ನೆಂಥದ್ದಿಲ್ಲ. ಇನ್ನೇನು ಹೇಳೋದಿದೆ, ಇನ್ನೇನು ಹೇಳ್ಬೋದು. ನನ್ನಪ್ಪ, ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಅಕ್ಕನ ಮಕ್ಕಳು, ಇಷ್ಟೇ ಪ್ರಪಂಚ, ಇನ್ನೆಂಥನೂ ಇಲ್ಲ ಪ್ರಪಂಚ. ನಮ್ಮ ಫ್ಯಾಮಿಲಿಲೂ ಅಟ್ಯಾಚ್ಮೆಂಟ್ ಇಲ್ಲ, ಯಾರ ಮೇಲೂ ನನಗೆ ಅಟ್ಯಾಚ್ಮೆಂಟ್ ಇಲ್ಲ ಫ್ಯಾಮಿಲಿಲಿ. ನಾನು ಯಾರ ಹತ್ರನೂ ಅಟ್ಯಾಚ್ಮೆಂಟೇ ಇಟ್ಕೊಂಡಿಲ್ಲ ಹೇಳ್ಬೇಕಂದ್ರೆ. ಫ್ಯಾಮಿಲಿಲೇ ಆಗಿರ್ಬೋದು, ಫ್ರೆಂಡ್ಸ್ ಹತ್ರನೇ ಆಗಿರ್ಬೋದು, ಯಾರ ಹತ್ರನೇ ಆಗಿರ್ಬೋದು, ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ಎಷ್ಟು ಆಯ್ ಬಾಯ್ ಅಷ್ಟೇ, ಆಯ್ ಬಾಯ್, ಚೆನ್ನಾಗಿದ್ದೀರಾ, ಬಂದವ್ರನ್ನ ಮಾತಾಡ್ಸೋರನ್ನ ಚೆನ್ನಾಗಿ ಮಾತಾಡಿಸ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಯಾರ ಹತ್ರನೂ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ಬಟ್ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ. ಇದಾಗಿತ್ತು ನನ್ನ ಪುಟ್ಟ ಕಿರು ಪರಿಚಯ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೇನಾದ್ರು ಮಿಸ್ ಮಾಡಿದರೆ ನೀವೇ ಹೇಳಬೇಕು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಇಲ್ಲ ನನ್ನ ಬಗ್ಗೆನೇ ಆಗಿರ್ಬೋದು, ಏನಾದರೂ ಸಮಥಿಂಗ್ ಏನಾದ್ರು ನೀವೇ ಕೇಳಿ, ಅದ್ರ ಬಗ್ಗೆ ನಾನು ವೀಡಿಯೋ ಹಾಕ್ತೀನಿ. ನನಗೆ ಇವಾಗ ಸದ್ಯಕ್ಕೆ ಇಷ್ಟೇ ನಂಗೆ ನೆನಪಾಗ್ತಿರೋದು. ಇನ್ನೇನು ಕಿರು ಪರಿಚಯ ಅಂದರೆ ಇದನ್ನೇ. ನನ್ನ ಹೆಸರು, ನಾನೇನು ಓದ್ಕೊಂಡಿದ್ದೀನಿ, ನಾವು ಯಾರ್ಯಾರು ಇದ್ದೀವಿ ಮನೇಲಿ, ಅಪ್ಪ ಅಮ್ಮ ಎಲ್ಲಿ, ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ನಾವೆಲ್ಲಿದ್ದೀವಿ, ಇಷ್ಟೇ ಅಂದ್ಕೊತೀನಿ. ಇಷ್ಟು ಸಾಕು ಈ ವಿಡಿಯೋದಲ್ಲಿ. ತುಂಬ ಲಾಂಗ್ ವಿಡಿಯೋನ ಆದರೆ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಚಿಕ್ಕ ಪುಟ್ಟ ಕಿರು ಪರಿಚಯ ಇದಾಗಿತ್ತು ಇವತ್ತಿನ ವಿಡಿಯೋ, ನನ್ನ ಕಿರು ಪರಿಚಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಐ ಲವ್ ಯು. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ.